ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ತುಂಬಾ ಸ್ಪೆಷಲ್ ವಿಡಿಯೋ. ನಮ್ಮ ಮನೆಯಲ್ಲಿ ಗಣೇಶ ಫೆಸ್ಟಿವಲ್ನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋಸ್ ಇರುತ್ತೆ. ನಾನು ನಾಳೆ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ಜೊತೆಗೆ ನಮ್ಮ ಫ್ರೆಂಡ್ಸ್ ಜೊತೆ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಅಮೆರಿಕದಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಕನ್ನಡತಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ಅಂದರೆ, ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್, ನೀವು ಯಾವಾಗಲೂ ನನ್ನ ಜೊತೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅಂಡ್ ಎಷ್ಟೊಂದು ಸೆಲೆಬ್ರೇಷನ್ಸ್ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ, ನೀವು ಕೂಡ ನನ್ನ ಜೊತೆ ಭಾಗಿಯಾಗಿದ್ದೀರಾ. ಸೊ ಈ ವರ್ಷ ನಮ್ಮನೆ ಗಣೇಶ ಹಬ್ಬಕ್ಕೆ ನಿಮ್ಮೆಲ್ಲರನ್ನ ವೆಲ್ಕಮ್ ಮಾಡ್ತಾ ಬನ್ನಿ. ಹಬ್ಬಕ್ಕೆ ಏನೆಲ್ಲ ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ 15 ಡೇಸಿಂದನೇ ನನ್ನ ಒಂದು ತಯಾರಿ ಶುರುವಾಗಿದೆ. ಬಟ್ ಈ ವಾರ ತುಂಬಾ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ ಬ್ಯುಸಿ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ, ನಾಳೆಗೆ ಗಣೇಶ ಕೂರ್ಸೋದಕ್ಕೆ ಏನೆಲ್ಲ ಬೇಕೋ ಡೆಕೋರೇಷನ್ ಆಗಿರ್ಬೋದು, ಹಾಗೆ ಫುಲ್ ಎಲ್ಲನೂ ನಾವು ಆಲ್ರೆಡಿ ಮನೆ ಕ್ಲೀನಿಂಗ್ ಬಂದು ಒಂದು 3 ಡೇಸ್ ಹಿಡಿತು. ಗರಾಜ್ ಆಗಿರ್ಬೋದು, ಮೇನ್ ಹೌಸ್, ಹಾಗೆ ಮೇಲ್ಗಡೆ ಫ್ಲೋರ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು, ಚೆಂಡು, ಅಮ್ಮ, ಸೊ ನಮ್ಮ ಪುಟಾಣಿ ಕೂಡ ಓಡಾಡ್ಕೊಂಡು ಹೆಲ್ಪ್ ಮಾಡಿದ್ದಾಳೆ. ಸೊ ಮನೆ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನೆ ಗೊತ್ತು, ಮನೆ ಒಂಥರ ಫ್ರೆಶ್ ಆಗಿದ್ದರೆ ನಮಗೂ ಕೂಡ ಅಷ್ಟೇ ನಮ್ಮ ಮನಸ್ಸು ಅಷ್ಟೇ ಖುಷಿಯಿಂದ ಇರುತ್ತೆ. ಜೊತೆಗೆ ಹೊಸ ಹೊಸ ಥಿಂಗ್ಸ್ನ ನಾವು ಯೋಚನೆ ಮಾಡ್ಬೋದು. ಮನೆ ಕ್ಲೀನಿಂಗ್ ಆದ ನಂತರ ಗಣೇಶ ಬರ್ತಿದ್ದಾನೆ ಅಂತಂದರೆ ಏನು ವಿಶೇಷ ಹೇಳಿ? ಗಣೇಶನಿಗೆ ಇಷ್ಟ ಆಗುವಂಥ ವಿಶೇಷ ತಿಂಡಿಗಳನ್ನ ಮಾಡೋದಲ್ವಾ. ಸೊ ನಾನು ಈ ವರ್ಷ, ಪ್ರತಿ ವರ್ಷ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ನೋಡಿರ್ತೀರ, ನಾನು 3 ವರ್ಷಗಳ ಕಾಲ ಗಣೇಶ ಗೌರಮ್ಮನ ನಾನೇ ಮಣ್ಣು ತಂದು ಕೈಯಿಂದ ಮಾಡಿಬಿಟ್ಟು ಪೇಂಟ್ ಮಾಡಿ ಎಲ್ಲ ಇಟ್ಬಿಟ್ಟು ನನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಇನ್ವೈಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಟುಗೆದರ್. ಬಟ್ ಈ ವರ್ಷ ನಾನು ಗಣೇಶ ಗೌರಮ್ಮನ ಮಾಡೋದಕ್ಕೆ ಹೋಗಿಲ್ಲ, ನಾನು ಹಾಗೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನಮ್ಮ ಗಣೇಶ ತುಂಬ ಮುದ್ದಾಗಿ ಇದ್ದಾರೆ. ನೀವು ನೋಡಬೇಕು ಅಂತಂದರೆ ನನ್ನ ಗಣೇಶ ಹಬ್ಬದ ಸೀರೀಸ್ ವೀಡಿಯೋಸ್ನ ಫಾಲೋ ಮಾಡಿ. ನಾಳೆ ಮತ್ತು ನಾಡಿದ್ದು ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಮ್ಮ ಗಣೇಶ ಗೌರಮ್ಮನ ಯಾವ ರೀತಿ ಇದ್ದಾರೆ ಈ ವರ್ಷ ಅಂತ. ಯಾಕಂದರೆ ಪ್ರತಿ ವರ್ಷ ಮುಂಚೆನೇ ನೋಡಿರ್ತಿದ್ವಿ, ಬಟ್ ಈ ವರ್ಷ ಸಸ್ಪೆನ್ಸ್, ಓಕೆನಾ? ಹಾಗೆ ಈ ವರ್ಷ ನಾನು ಗಣೇಶನಿಗೆ ಬರ್ಮಾಡ್ಕೊಳೋದಕ್ಕೆ ವಿಧ ವಿಧವಾದ ತಿಂಡಿಗಳನ್ನ ನಾನೇ ಕೈಯಾರೆ ಮಾಡಿದ್ದೀನಿ. ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ, ಕಜ್ಜಿಕಾಯಿ, ಹಾಗೆ ಇನ್ನೊಂದು ಸ್ವೀಟ್ ಕೂಡ ಮಾಡಿದ್ದೀನಿ. ಜೊತೆಗೆ ಪೂರಿ ಉಂಡೆ, ಈ ಥರ ವಿಧ ವಿಧವಾಗಿ ಖಾರ, ಈ ಥರ ಎಲ್ಲನೂ ನಾನೇ ಕೈಯಿಂದ ಮಾಡಿಬಿಟ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಗಣೇಶನ ನೈವೇದ್ಯಕ್ಕೆ ಅಂತೇಳಿ 1-2 ದಿನ ಡೆಡಿಕೇಟ್ ಮಾಡಿ ಎಲ್ಲ ಸ್ನ್ಯಾಕ್ಸ್ನ ಮಾಡಿದ್ದು. ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ ಮೊದಲಿಗೆ ಎಲ್ಲನೂ ಒಂದು ರೌಂಡ್ ಮಾಡಿಕೊಂಡು ನಾನು ಸಪ್ರೇಟಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಅದಾದ ನಂತರ ನಮಗೂ ಕೂಡ ಮನೆಯಲ್ಲಿ ತಿನ್ನೋದಕ್ಕೂ ಅಂತ ಕೂಡ ಎಕ್ಸ್ಟ್ರಾ ಜಾಸ್ತಿ ಕೂಡ ಮಾಡಿದ್ದೆ. ಈ ಒಂದು ಚಕ್ಲಿ, ನಿಪ್ಪಟ್ಟು ರೆಸಿಪಿ ಏನಿದೆ, ಇದು ನನ್ನ ಅಕ್ಕನಿಂದ ಇಳಿಸ್ಕೊಂಡಿದ್ದಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಅವಳು ಮಾಡೋ ಕೆಲವೊಂದು ಟಿಪ್ಸ್, ಅವಳು ಮಾಡೋ ಅಂಥದ್ದನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿನೆಸ್ ಆ್ಯಂಡ್ ಒಂಥರ ಕರ್ಗೋ ರೀತಿಲಿ ತುಂಬ ಚೆನ್ನಾಗಿತ್ತು. ಹಾಗೆ ನಿಪ್ಪಟ್ಟಂತೂ ಒಂದು ಒಳ್ಳೆ ಟೆಕ್ಸ್ಚರ್ ಇತ್ತು. ಸೊ ಅವಳು ಹೇಳೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಆ್ಯಡ್ ಮಾಡಿದ್ದೆ. 100% ಔಟ್ಪುಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ರೆಸಿಪೀಸ್ನೆಲ್ಲ ಶೂಟ್ ಮಾಡಲಿಲ್ಲ, ಯಾಕೆಂದರೆ ಪ್ರಿಷಾ ಇದ್ದಿದ್ದರಿಂದ ಕೆಲವೊಂದು ಟೈಮಲ್ಲಿ ನಾನು ಮಾಡ್ಕೋಬೇಕಿತ್ತು. ಹಾಗಾಗಿ ಕ್ವಿಕ್ಕಾಗೇ ಎಲ್ಲನೂ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿಟ್ಕೊಂಡೆ. ಬಟ್ ಈ ಒಂದು ಶಾರ್ಟ್ ಕ್ಲಿಪ್ಸ್ನೆಲ್ಲ ನಿಮಗೋಸ್ಕರ ಅಂತ ಕಲೆಕ್ಟ್ ಮಾಡಿ ಇಟ್ಕೊಂಡೆ. ನಿಮಗೂ ಸಹ ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ನಾನು ಸಪ್ರೇಟಾಗಿ ಮಾಡಿಬಿಟ್ಟು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ನೀವೆಲ್ಲರೂ ಗಣಪನ ಬರ್ಮಾಡ್ಕೊಳೋದಕ್ಕೆ ಯಾವ ಥರ ತಿಂಡಿ ತಿನಿಸುಗಳನ್ನ ನಿಮ್ಮ ಮನೇಲಿ ಮಾಡಿದ್ವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಕೆಲವೊಂದು ರೆಸಿಪಿನ ನಾನು ಎಲ್ಲ ಹೊಸದಾಗಿ ಟ್ರೈ ಮಾಡಿದ್ದು, ಹಾಗಾಗಿ ಕೆಲವೊಂದು ರೆಸಿಪಿ ಔಟ್ಪುಟ್ 100% ಬಂದಿದೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಆದ್ರೂ ಬೆಸ್ಟಾಗಿ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಅಂದರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಆ್ಯಂಡ್ ಕರ್ಜಿಕಾಯಿ ಸ್ಟಫಿಂಗ್ ತುಂಬಾ ಇಷ್ಟ ಆಯಿತು. ಬಟ್ ಸ್ವಲ್ಪ ಹಾರ್ಡ್ ಅನ್ನಿಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಎಲ್ಲನೂ ಕಲ್ತ್ಕೊಳ್ಳೋಣ ಅಲ್ವಾ. ಸೊ ಮಾಡ್ತಾ ಇದ್ರೇ ಎಲ್ಲನೂ ಬರೋದು. ನಾವು ಅಪರೂಪಕ್ಕೆ ಮಾಡೋದು, ಅದು ನಾನು ಯಾವತ್ತೂ ಮಾಡಿಲ್ಲ. ನನ್ನ ಲೈಫಲ್ಲಿ ಕರ್ಜಿಕಾಯಿ ಅಂತೂ ನಾನು ಟ್ರೈಯೇ ಮಾಡಿಲ್ಲ. ಮನೆಯಿಂದ ಕಳಿಸೋರು, ಕೊರಿಯರ್ ಮಾಡಿಸ್ಕೊಂಡು ತಿನ್ಕೊತಿದ್ವಿ. ಬಟ್ ಈ ವರ್ಷ ನಮ್ಮ ಮನೆಯಲ್ಲೇ ನಮ್ಮ ಮುದ್ದಾದ ಗಣಪಂಗೆ ನಾನೇ ಕರ್ಜಿಕಾಯಿನ ಮಾಡಿದ್ದೀನಿ. ಜೊತೆಗೆ ಇವಾಗ ಪ್ರಿಷಾ ಎಲ್ಲ ಇರೋದ್ರಿಂದ ನನಗೆ ಇನ್ನೊಂದು ಖುಷಿ ಅಂತ ಅಂದರೆ ಅವಳಿಗೆಲ್ಲ ಮಾಡಿ ತಿನ್ನಿಸ್ಬೇಕು, ನಾನೇ ಮನೆಯಲ್ಲಿ ಎಲ್ಲ ಮಾಡಬೇಕು, ಈ ಹಬ್ಬದ ಸಡಗರನ ಕಂಪ್ಲೀಟಾಗಿ ನಾವು ಎಂಜಾಯ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಚಂದು ಅವರ ಒಂದು ಕೆಲಸ ಎಲ್ಲ ಏನಿದೆ, ಗರಾಜ್ ಕ್ಲೀನ್, ಕಾರ್ ಕ್ಲೀನ್ ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ನಾವು ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ನಮ್ಮ ಫ್ರೆಂಡ್ಸ್ನೆಲ್ಲರನ್ನ ನಾವು ಇನ್ವೈಟ್ ಮಾಡ್ತೀವಿ. ಮೊದಲನೇ ದಿನ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ಕೂಡ ಅಷ್ಟೇ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಎರಡನೇ ದಿನ ಗ್ಯಾದರಿಂಗ್ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮದು. ಆಲ್ಮೋಸ್ಟ್ ಒಂದು 80ರಿಂದ 90 ಜನ ಈ ನಮ್ಮ ಮನೆ ಗಣೇಶ ನೋಡೋದಕ್ಕೆ ಬರ್ತಾರೆ. ಸೊ ನೈವೇದ್ಯ ಕೂಡ ಅಷ್ಟೇ ಈ ಸಲ ಪ್ರಸಾದ ನಾವೇ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ವಿಶೇಷ ದಿನನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಈ ವರ್ಷ ತುಂಬಾ ಸ್ಪೆಷಲ್. ನಮ್ಮ ಮನೇಲಿ ಪುಟ್ಟ ಲಕ್ಷ್ಮಿ ಇರೋದ್ರಿಂದ, ಪುಟ್ಟ ಗೌರಿ, ಸೊ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಹೌದು, ಇದು 2ನೇ ವರ್ಷದ ಗಣೇಶ ಫೆಸ್ಟಿವಲ್ನ ಆಚರಣೆ ಮಾಡ್ತಿರೋದು. ಆ್ಯಂಡ್ ತುಂಬ ಕ್ರೌಡ್ ಬರುತ್ತೆ. ಗೊತ್ತಿಲ್ಲ ಯಾವ ಥರ ಅವಳು ರಿಸೀವ್ ಮಾಡ್ತಾಳೆ ಅಂತ. ಅವಳು ತುಂಬಾ ಫ್ರೆಂಡ್ಲಿ ಆ್ಯಂಡ್ ಚಿಲ್ ಆಗಿರ್ತಾಳೆ ಎಲ್ಲ ನಡುವೆ. ಎಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಇವಾಗೇನಪ್ಪ ಅಂತಂದರೆ ಬನ್ನಿ, ನಾನು ರಿಟರ್ನ್ ಗಿಫ್ಟ್ ಹೋಗಿ ಏನೆಲ್ಲ ಆರ್ಡರ್ ಮಾಡಿದ್ದೀನಿ, ಹಾಗೆ ಡೆಕೋರೇಷನ್ ಯಾವ ಥರ ಮಾಡ್ತೀನಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಚಿಕ್ಕ ಪುಟ್ಟ ಎಲ್ಲ ಕೆಲಸಗಳಿದೆ, ಅದನ್ನೆಲ್ಲ ನಿಮ್ಮ ಜೊತೆ ಸೇರಿ ಮಾಡೋಣ ಅಂತ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ. ಈ ಸಲ ನಾನು ಲೋಟಸ್ ಥೀಮ್ನ ಏನಕ್ಕಪ್ಪ ಡಿಸೈಡ್ ಮಾಡಿದೆ ಅಂತಂದರೆ, ಇದನ್ನು ನಾನು ಇಂಡಿಯಾ ಅಮೆಝಾನಿಂದ ಲೋಟಸ್ ಫ್ಲವರ್ದು ಡೆಕೋರೇಷನ್ ಐಟಮ್ನ ತೊಗೊಂಡು ಬಂದಿದ್ದೆ. ಇದನ್ನು ನಾನು ಲಾಸ್ಟ್ ಟೈಮ್ ಇಂಡಿಯಾದಲ್ಲಿ ಡೆಕೋರೇಟ್ ಮಾಡಿ ಕೂರಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಬಟ್ ಅಲ್ಲಿ ಟೈಮೇ ಆಗ್ತಿರ್ಲಿಲ್ಲ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಹಾಗಾಗಿ ನಾನು ಇಲ್ಲಿಗೇ ತೊಗೊಂಡು ಬಂದಿದ್ದೆ. ಇದಕ್ಕೆ ಫಿಕ್ಸ್ ಮಾಡೋದಕ್ಕೆ ಈ ಥರ ಟ್ರಾನ್ಸ್ಪರೆಂಟ್ ಸೆಲ್ಲೋ ಟೇಪ್, ಹಾಗೆ ಈ ಥರ ಸಿಸರ್ ಇದ್ದರೆ ಸಾಕು. ಬನ್ನಿ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ ಈ ಲೋಟಸ್ನ ಯಾವ ಥರ ಎಲ್ಲ ನಾನು ಸ್ಟಿಕ್ ಮಾಡಿದೆ ಅಂತ. ತುಂಬಾ ಚೆನ್ನಾಗಿದೆ. ಬಟ್ ಆದರೆ ತುಂಬ ಟೈಮ್ ತೊಗೊಂತು, ಟ್ರಸ್ಟ್ ಮೀ. ಬಟ್ ಇದೆಲ್ಲನೂ ಒಬ್ಬಳೇ ಮಾಡಿದ್ರಿಂದ ಸ್ವಲ್ಪ ನನಗೆ ಟೈಮ್ ತೊಗೊಂತು. ಬಟ್ ನೀವು ಯಾರಾದರೂ ಹೆಲ್ಪ್ ತೊಗೊಂಡು ಮಾಡಿದ್ರೆ ಸೊ ಬೇಗನೆ ಮಾಡ್ಕೋಬೋದು. ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದನ್ನು ನಾನು ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ಅಲ್ಲಿ ಇಂಡಿಯಾದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಇಂಡಿಯಾದಲ್ಲಿ ನಾನು ಗಣೇಶನ ಮಾಡಲಿಲ್ಲ ಅಲ್ವಾ ನನ್ನ ಕೈಯಿಂದ. ಅದಕ್ಕೋಸ್ಕರ ಈ ಥರ ತೊಗೊಂಡು ನಾನೇ DIY ಮಾಡಿಬಿಟ್ಟು ಮಾಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಆಗಷ್ಟೇ ಪ್ರಿಷಾ ಹುಟ್ಟಿದ್ದು. ಸೊ ಹಾಗಾಗಿ ನನಗಿನ್ನು ಬ್ಯಾಕ್ ಪೇನ್ ಆಗಿರ್ಬೋದು ಅಂತ ಸ್ವಲ್ಪ ರೆಸ್ಟಲ್ಲಿದ್ದೆ ನಾನು. ಅದಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ. ಅದನ್ನು ಹಾಗೆ ಇಟ್ಕೊಂಡು ಬಂದಿದ್ದೆ ಸೂಟ್ ಕೇಸಲ್ಲಿ. ಬಟ್ ಇಲ್ಲಿ ಈ ವರ್ಷ ಗಣೇಶ ಹಬ್ಬಕ್ಕೆ ಇದು ತುಂಬಾ ಹೆಲ್ಪ್ ಆಯಿತು. ಇದು ಮೇನ್ ಸ್ಟೇಜ್ ಹತ್ರ ಇದು ಇದ್ದಿದ್ದಕ್ಕೆ ನಾನು ಲೋಟಸ್ ಥೀಮ್ ಇಟ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಇದರೊಳಗಡೆ ಗೌರಮ್ಮ ಹಾಗೆ ಗಣೇಶನ ಕೂರಿಸ್ಬೋದು. ಇದು ತುಂಬ ದೊಡ್ಡದಾಗಿದೆ. ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 3-4 ದಿನದಿಂದ ಶಾಪಿಂಗೇ ಆಗ್ತಾ ಇದೆ. ಸೊ ಚಿಕ್ಕ ಹೂವಿನ ಗಿಡ ಏನಿದೆ ಅದನ್ನೆಲ್ಲನೂ ಪಾಟ್ಗೆ ಹಾಕ್ಬಿಡ್ಬೇಕು.
ಹಾಗೆ ಗಿಫ್ಟ್ ಪ್ಯಾಕ್ ಮಾಡಬೇಕು, ಮೇನ್ ಸ್ಟೇಜ್ ರೆಡಿ ಮಾಡಬೇಕು, ಜೊತೆಗೆ ಪೂಜಾ ಐಟಮ್ಸ್ ಎಲ್ಲಾನು ಜೋಡಿಸಿಡ್ಬೇಕು. ಸೊ ಎಷ್ಟೊಂದು ಕೆಲಸ ಇದೆ. ಬನ್ನಿ ನನ್ನ ಜೊತೆ ನೀವು ಕೂಡ ರಿಫ್ರೆಶ್ ಆಗಿ ಎಂಜಾಯ್ ಮಾಡಿ. ಲೆಟ್ ಸ್ಟಾರ್ಟ್. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ಬಿಸಿಲಿದೆ. ಸೊ ಹೊರಗಡೆ ವಾಕ್ ಹೋಗಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಅಮ್ಮ ಪ್ರಿಷಾ ಇಬ್ಬರೂ ರೆಡಿ ಆಗಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ವಾಕ್ ಹೋಗ್ಬಿಡ್ತಾರೆ. ಸೊ ಅವ್ರು ವಾಕ್ ಹೋಗೋದ್ರಿಂದ ಆ ಗ್ಯಾಪಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲನೂ ಮಾಡ್ಕೊಂಡ್ಬಿಡ್ತೀನಿ. ಎಂಟ್ರೆನ್ಸಲ್ಲಿ ಈ ಥರ ಫ್ರೆಶ್ ಫ್ಲವರ್ ಪಾಟ್ ಇಟ್ಟಿದ್ದೀನಿ, ಹಾಗೆ ಲೋಟಸ್ ತಿಂದು ತೋರಣ ಮಾಡಿದ್ದೀನಿ. ನನ್ನ ಹತ್ರ ಪ್ರಾಪರಾಗಿ ಇರಲಿಲ್ಲ, ಬಟ್ ಇರೋ ಡೆಕೋರೇಷನ್ ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಒಂದು ಕ್ಯೂಟಾಗಿರೋ ತೋರಣನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೀವು ಮನೆ ನೋಡಿದ್ರೆ ಸೆಟಪ್ ಸ್ವಲ್ಪ ಚೇಂಜ್ ಆಗಿದೆ. ನಾವು ಈ ಒಂದು ರ್ಯಾಕ್ನ ಸೈಡಲ್ಲಿ ಮೂವ್ ಮಾಡಿದ್ದೀವಿ. ಜೊತೆಗೆ ಇವಾಗ ಕೂಡ ಅಷ್ಟೇ ಡೈನಿಂಗ್ ಏರಿಯಾದಲ್ಲಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿರೋದು. ನೀವು ನಮ್ಮ ಫ್ಯಾಮಿಲಿ ಫೋಟೋ ನೋಡಿಲ್ಲ ಅಂತ ಅಂದ್ಕೊತೀನಿ. ಸೊ ನಾನು ಯಾವುದೂ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿಲ್ಲ. ಇಂಡಿಯಾದಿಂದ ಪ್ರಿಷಾ ಬರ್ತ್ಡೇ ಇವೆಂಟಲ್ಲಿ ತೆಗೆಸಿದಂಥ ಫೋಟೋಸ್ನ ಫ್ರೇಮ್ ಮಾಡಿಸ್ಕೊಂಡು ಬಂದಿದ್ದು ನಾವು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಬನ್ನಿ ಇವಾಗ ಈ ಟೇಬಲ್ನ ಮೂವ್ ಮಾಡಬೇಕು. ಎಲ್ಲನೂ ಸಪ್ರೇಟಾಗಿ ಇವಾಗ ಈ ಜಾಗನ ಖಾಲಿ ಮಾಡ್ಕೋಬೇಕು. ಇಲ್ಲಿ ಗಣೇಶ ಕೂರಿಸೋದು ಅಂತ ಡೈರೆಕ್ಷನ್ ವೈಸು ಎಲ್ಲ ಕರೆಕ್ಟಾಗಿದೆ. ಇವಾಗ ಎಲ್ಲನೂ ಖಾಲಿ ಮಾಡ್ಕೊಂಡಿದ್ದೀನಿ. ಈ ಒಂದು ಕರ್ಟನ್ ಬಂದು ಸ್ಕ್ರೀನ್ ತುಂಬಾ ಒಂದು ಪ್ಯಾಕಿಂಗ್ ಮಾಡಿರೋದು, ತುಂಬ ಟೀಸ್ ಮಾಡಿ ಪ್ಯಾಕ್ ಮಾಡಿದ್ರು. ಸೊ ಹಾಗಾಗಿ ಫುಲ್ ಸುಕ್ಕಾಗಿತ್ತು. ಮತ್ತೆ ಹೋಗಿ ಐರನ್ ಮಾಡ್ಕೊಂಡು ಬಂದೆ. ಇದೇ ಸ್ವಲ್ಪ ಹೊತ್ತು ಟೈಮ್ ಹಿಡಿತು ನನಗೆ. ಬನ್ನಿ ಶುರು ಮಾಡೋಣ. ಎಲ್ಲ ಒನ್ ಬೈ ಒನ್ ಹಾಗೇ ಅರೇಂಜ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ.
ಹಾಕ್ಬೇಕಲ್ವಾ ಅಪ್ಪ, ಇನ್ನೊಂದು ಹಾಕ್ಬೇಕಲ್ವಾ ಅಲ್ಲಿ. ಆಯ್ತಪ್ಪ, ವಾಕ್ ಮಾಡ್ಕೊಂಬಂದ್ಯಾ? ವಾಕ್ ಮಾಡ್ಕೊಂಬಂದ್ರ ಅಜ್ಜಿ ನೀನು? ಎಲ್ಲೆಲ್ಲಿ ಹೋಗಿದ್ರಿ ಅಜ್ಜಿ ನೀನು? ಓ ಅಲ್ಲಿದ್ಯಾ ಅಜ್ಜಿ? ಎಲ್ಲೆಲ್ಲಿ ಹೋಗಿದ್ರಿ? ಲೋಟಸ್ ಲ್ಯಾಂಪ್, ಇದನ್ನ ಅಮೆಝಾನಿಂದ ತಗೊಂಡಿದ್ದು. ಬರ್ತಾರಲ್ವಾ ಅವ್ರಿಗೆ ಅಂತೇಳಿ ಲಾಸ್ಟ್ ಟೈಮ್ ನಾನು ವಾಚ್ ಥರ ಲೈಟ್ ಬರೋ ರೀತಿ ಕೊಟ್ಟಿದ್ದು. ಬಟ್ ಈ ಸಲ ಇದು ಈ ಥರದ್ದು ನಾವು ಪ್ರಿಷಾ ಬರ್ತಡೇಗೂ ಕೂಡ ಅಲ್ಲಿ ಕಿಡ್ಸ್ಗೆ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ವಿ. ಇದು ತುಂಬಾ ಚೆನ್ನಾಗಿದೆ, ಯಾಕೆಂದರೆ ಇದು ಮಕ್ಕಳಿಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಏಜ್ ಅವರು ಆಟ ಆಡ್ಬೋದು ಈ ಥರ. ಸೊ ತುಂಬಾ ಯೂನಿಕ್ ಆಗಿದೆ ಆ್ಯಂಡ್ ಒಂಥರ ಪೇಷನ್ಸಿಂದ ಲಾಜಿಕ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ರಿಂಗ್ಸ್ನೆಲ್ಲ ಒಳಗೆ ಹಾಕೋದು ಒಂಥರ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದನ್ನು ಕೂಡ ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ 24 ಪೀಸ್ ಇದೆ. ಕಲರ್ ಇದೆ, ಗ್ರೀನ್ ಇದೆ ಆ್ಯಂಡ್ ಬ್ಲೂ ಕಲರ್ ಇದೆ, ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿದೆ. ಸೊ ಇದನ್ನು ಮಕ್ಕಳಿಗೆ ಕೊಡೋದು ಅಂತೇಳಿ ಇದನ್ನೆಲ್ಲ ನಾನು ಈ ಒಂದು ಗೋಲ್ಡ್ ಕಲರ್ ಬ್ಯಾಗಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಸೊ ಇಲ್ಲೇ ಇಟ್ಟಿದ್ರೆ ನೆನಪಾಗುತ್ತೆ, ಕೊಡ್ಬೋದು ಬಂದಾಗ ಮಕ್ಕಳಿಗೆಲ್ಲ. ಇದನ್ನು ಫುಲ್ ಇದರಲ್ಲಿ ತುಂಬಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಅರಿಶಿನ ಕುಂಕುಮಕ್ಕೆ ಲೋಟಸ್ ಫ್ಲವರ್ದು ಡಿಕೋರ್ ಪೀಸ್, ಕ್ಯಾಂಡಲ್ ಹೋಲ್ಡರ್, ಹಾಗೆ ಒಂದು ಕ್ಯಾಂಡಲ್ನ ಇದರೊಳಗಡೆ ಇಡೋಣ. ಜೊತೆಗೆ ಅರಿಶಿನ ಕುಂಕುಮ ಪ್ಯಾಕ್ ಮಾಡಿರೋ ಅಂಥ ಒಂದು ಕ್ಯೂಟ್ ಬ್ಯಾಗ್
ಹಾಗೆ ಬಳೆ, ಜೊತೆಗೆ ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರೋ ಅಂಥ ಹಣ್ಣು, ಪೇರ್ಸ್ ಹಣ್ಣು. ಇದು ತುಂಬಾ ರುಚಿಯಾಗಿದೆ. ಇಷ್ಟನ್ನು ನಾನು ಈ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತೀನಿ. ಹಾಗೆ ನಿಮ್ಮ ಕುಟುಂಬದವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ ನನ್ನ ಗಣೇಶ ಹಬ್ಬಕ್ಕೆ ಯಾವ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸೆಲೆಬ್ರೇಷನ್ ಇರುತ್ತೆ, ಹಾಗೆ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಬಂದಿದ್ರು ಅಂತೆಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಾನು ನಿಮ್ಮನ್ನ ಆದಷ್ಟು ಬೇಗ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.